ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಜನಗಣತಿ ಮಾಡೋದಾಗಿ ಘೋಷಣೆ ಮಾಡಿತ್ತು. ಆದರೆ ಈಗ ಇದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. 2 ಹಂತಗಳಲ್ಲಿ ಜಾತಿ ಗಣತಿ ಕಾರ್ಯ ನಡೆಯುತ್ತೆ ದೇಶಾದ್ಯಂತ. ಮೊದಲ ಹಂತದಲ್ಲಿ ಮನೆಗಳಿಗೆ ತೆರಳಿ ಗಣತಿ ಮಾಡಲಾಗುತ್ತೆ. 2ನೇ ಹಂತದಲ್ಲಿ ಜಾತಿ ಗಣತಿ ಮಾಡಲಾಗುತ್ತೆ. ಮೊದಲಿಗೆ ಮನೆಗಳನ್ನು ಗಣತಿ ಮಾಡಲಾಗುತ್ತೆ. ಮನೆ ಮನೆಗೆ ಹೋಗಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲಾಗುತ್ತೆ. 2ನೇ ಹಂತದಲ್ಲಿ ಜಾತಿ ಗಣತಿ ಮಾಡಲಾಗುತ್ತೆ. 2027ರ ಏಪ್ರಿಲ್ನಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತದ ಗಣತಿ ಕಾರ್ಯ ಆರಂಭವಾಗುತ್ತೆ. ಮನೆಗಳ ಗಣತಿ ಮೂಲಕ ವಸತಿ ಸೌಕರ್ಯದ ಪಟ್ಟಿ ಕೂಡ ಮಾಡಲಾಗುತ್ತೆ. ಗಣತಿ ಕಾರ್ಯ ಆರಂಭಕ್ಕೂ ಮುನ್ನ ಸ್ವಯಂ ನೋಂದಣಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. 15 ದಿನಗಳ ಕಾಲ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈಗಾಗಲೇ ಗಣತಿಗೆ 11,718 ಕೋಟಿ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. ಹೀಗಾಗಿ ಇಡೀ ದೇಶಾದ್ಯಂತ ಗಣತಿ ಮಾಡೋದಕ್ಕೆ ಈಗ ಸಮಯ ಕೂಡ ನಿಗದಿ ಮಾಡಲಾಗಿದೆ. ಜೊತೆಗೆ 2 ಹಂತಗಳಲ್ಲಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಇನ್ನು 15 ದಿನಗಳ ಕಾಲ ಆನ್ಲೈನ್ನಲ್ಲೂ ಕೂಡ ನಡೆಯುತ್ತೆ ಜಾತಿ ಗಣತಿ. ಈ ಗಣತಿ ಕಾರ್ಯದಲ್ಲಿ 15 ದಿನಗಳವರೆಗೆ ಆನ್ಲೈನ್ನಲ್ಲೂ ಕೂಡ ನೋಂದಣಿ ಮಾಡಿಕೊಳ್ಳಬಹುದಾಗತ್ತೆ. ಇನ್ನು ಮನೆಗಳಿಗೆ ತೆರಳಿ ದಾಖಲೆಗಳನ್ನು ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ, ಡೇಟಾಗಳನ್ನು ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ಇದೇ ವಿಚಾರಕ್ಕಾಗಿ ಈಗಾಗಲೇ 11,718 ಕೋಟಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಕೂಡ.